ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿರ್ತೀರಾ? ಇವತ್ತು ನಾನು ತಿಳಿ ಸಾರನ್ನ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋದಂದರೆ, 1 ಟೀ ಸ್ಪೂನು ಜೀರಿಗೆ, ಒಂದು 10-12 ಮೆಣಸುಕಾಳು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡು ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆನ ಹಾಕಿ ಚಟ್ಪಟ ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿ ಒಂದು ಟೊಮೆಟೊನ ನಾನು ಕಟ್ ಮಾಡಿ ನುಣ್ಣಗೆ ಇಟ್ಕೊಂಡಿದ್ದೆ. ಅದಾದಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ. ನಾನು ಏನಕ್ಕೆ ಫಸ್ಟ್ಗೆ ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೆ, ಸ್ವಲ್ಪ ಟೊಮೆಟೊ ಬೆಂದ ತಕ್ಷಣ ಬೆಳ್ಳುಳ್ಳಿ ಹಾಕಿದ್ರೆ ಒಂದು ಸ್ವಲ್ಪ ಅದು ಒಂಥರ ಬೇರೆ ಥರ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊದಲಿಗೆ ಟೊಮೆಟೊ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಏನು ಜೀರಿಗೆ ಮತ್ತು ಮೆಣಸುಕಾಳನ್ನ ಹುರಿದಿಟ್ಕೊಂಡಿದ್ನಲ್ವ, ಅದನ್ನು ಚೆನ್ನಾಗಿ ಕುಟ್ಕೊಂಡಾದ್ಮೇಲೆ ಬೆರೆಸ್ಕೋಬೇಕು. ಬೆರೆಸ್ಕೊಂಡಾದ ತಕ್ಷಣ ಈ ಕಡೆ ನಾನು 1-2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು, ಗಂಟಿಲ್ಲದೆ ಇರೋ ಥರ ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ಬೆರೆಸ್ಕೋಬೇಕು. ಬೆರೆಸ್ಕೊಂಡಾದ್ಮೇಲೆ ಅದಕ್ಕೆ ಎಷ್ಟು ಚೆನ್ನಾಗಿ ಕೈಯಾಡಿಸ್ಕೋಬೇಕು. ಅದಕ್ಕೆ ನಾನು ಮೊದಲೇ ಉಪ್ಪು ಹಾಕಿದ್ದೆ, ರುಚಿ ಎಷ್ಟು ಬೇಕಂತ ಹೇಳ್ಬಿಟ್ಟು. ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ಉಪ್ಪು ಹಾಕಿದ್ದೆ ನಾನು. ಹಾಗೆ ಒಂದು ಸಾರಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿ, ಸ್ವಲ್ಪ ಬೆಲ್ಲ ಕೂಡ ಹಾಕಿ, ಆಮೇಲೆ ಹುಣಸೆ ರಸ ಹಾಕಿ, ಒಂದು ಅರ್ಧ ಕಪ್ನಷ್ಟು ಹುಣಸೆ ರಸ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ಒಂದು ಸಾರಿ ಟೇಸ್ಟ್ ಮಾಡಿ, ಉಪ್ಪು ಕಡಿಮೆ ಆಗಿದೆನಾ ಅಂತ ಹೇಳ್ಬಿಟ್ಟು. ಉಪ್ಪು ಕಡಿಮೆ ಏನಾದರೂ ಆಗಿದೆ ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ನಂದು ಕರೆಕ್ಟಾಗಿದೆ ಉಪ್ಪು, ಹಾಗಾಗಿ ನಾನೇನು ಜಾಸ್ತಿ ಹಾಕ್ತಾಯಿಲ್ಲ. ಇವಾಗೆಲ್ಲ ಹುರಿದಿರ್ತಕ್ಕಂಥ ಮೆಣಸು ಮತ್ತು ಜೀರಿಗೆನ ಪೌಡ್ರ್ ಮಾಡಿ ಹಾಕಿದ್ದೀವಲ್ಲ, ಅದ್ರದ್ದು ಅರೋಮ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಟೇಸ್ಟು ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹುಳಿ, ಖಾರ, ರುಚಿ ಎಲ್ಲ ಕಾಂಬಿನೇಷನಲ್ಲಿ ಸೂಪರ್ ಅಂತಲೇ ಹೇಳ್ಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ, ಸೂಪರ್ ಅಂತ ಹೇಳ್ತೀನಿ.